ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಇವತ್ತು ಡೈಲಿ ವ್ಲಾಗ್ ಆಗಿರುತ್ತೆ. ಸೊ ಹೇಗಿರುತ್ತೆ ವ್ಲಾಗ್ ಅಂತ ನೋಡಿ. ಸೊ ಇವಾಗ ಏನಂದರೆ ಟೈಮ್ ಬಂದು 7 ಗಂಟೆ. ನಾನು ಎದ್ದಿದ ತಕ್ಷಣ ಫಸ್ಟು ಹಾಲು ಕುಡಿಯೋದು ನನ್ನ ಕೆಲಸ. ಅಂದರೆ ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು ಆಮೇಲೆ ಹಾಲು ಕುಡಿತೀನಿ. ಸೊ ಇವಾಗ ಹಾಲು ಕುಡಿತಿದ್ದೀನಿ. ಇನ್ನು ನಮ್ಮ ಮನೇಲಿ ಎಲ್ಲರೂ ಕೂಡ ಹೊಲಕ್ಕೆ ಹೋಗಿದ್ದಾರೆ. ಅಂದರೆ ಅಷ್ಟಕ್ಕೆ ಗೊಬ್ಬರ ಹಾಕಬೇಕು. ಸೊ ಅದಕ್ಕೋಸ್ಕರ ನಮ್ಮ ಅತ್ತೆ, ನಮ್ಮ ಅವ್ವ, ನನ್ನ ಗಂಡ, ನನ್ನ ಮೈ, ನನ್ನ 4 ಜನನೂ ಹೋಗಿದ್ದಾರೆ. ಇವಾಗ ನಾನು ಅಡುಗೆ ಮಾಡಬೇಕು. ಸೊ ಅಷ್ಟೇ ಗೈಸ್, ಹೇಗಿರುತ್ತೆ ಬ್ಲಾಗ್ ಅಂತ ನೋಡಿ. ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆಮೇಲೆ ತುಂಬ ಜನ ಕೇಳ್ತಿದ್ರಲ್ಲ, ನಿಮ್ಮ ಅತ್ತೆ ಮಾವನ ತೋರಿಸಿ ಬ್ಲಾಗಲ್ಲಿ ಅಂತ. ಅದನ್ನ ಏನಕ್ಕೆ ತೋರಿಸಲ್ಲ, ಏನು ಇತ್ತ ಅಂತ ನಿಮ್ಗೆ ಹೇಳ್ತೀನಿ, ನೋಡ್ಕೊಳ್ಳಿ. ಮುಂದೆ ಹೇಳ್ತೀನಿ, ಕಾಯ್ತಾ ಇರಿ ಗೈಸ್. ನಮ್ಮನೆ ನಾನ್ ವೆಜ್ ಮಾಡಿದ್ರೆ ಗೈಸ್ ಯಾವಾಗಲೂ ಕೂಡ ಹೊರಗಡೆನೆ, ಅಂದರೆ ಚಿಕನ್, ಮೊಟ್ಟೆ ಮಾತ್ರ. ಸೊ ನಿಮ್ಮ ಮನೆಯಲ್ಲಿ ಯಾರೆಲ್ಲ ಈ ರೀತಿ ಹೊರಗಡೆ ಚಿಕನ್ನಾಗಿ ಮೊಟ್ಟೆನ ಅಡುಗೆ ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ. ಅಂದರೆ ಅಡುಗೆ ಮನೇಲಿ ಮಾಡೋಂಗಿಲ್ಲ, ಚಿಕನ್ನಾಗೆ ಮೊಟ್ಟೆನ. ಸೊ ಅದಕ್ಕೋಸ್ಕರ ಚಿಕನ್ ಸಾಂಬಾರು ಮಾಡಿದ್ವಿ. ಸೊ ಅದಕ್ಕೋಸ್ಕರ ಹೊರಗಡೆ ಮಾಡಿಟ್ಟಿರೋದು ಇವತ್ತು ಹಾಲಲ್ಲಿ. ಅಷ್ಟೇ ಗೈಸ್. ಇನ್ನು ಮಟನ್ ಸಾರು ಆಗಿರ್ಬೋದು, ಫಿಶ್ ಆಗಿರ್ಬೋದು, ತಲೆಕಲ್ಲು ಎಲ್ಲನೂ ಕೂಡ ಅಡುಗೆ ಮನೇಲಿ ಮಾಡ್ಬೋದು. ಆದರೆ ಚಿಕನ್ನಾಗಿ ಮೊಟ್ಟೆನ ಮಾಡೋಂಗಿಲ್ಲ. ಸೊ ಅದಕ್ಕೋಸ್ಕರ ಯಾವಾಗಲೂ ನಮ್ಮನೆ ಹೊರಗಡೆನೇ ಮಾಡೋದು. ಅಷ್ಟೇ ಗೈಸ್. ಈಗ ಸಾಂಬಾರಿದೆ, ಅದಕ್ಕೇ ನಮ್ಮ ಯಾರೂ ಆಳು ಆ ಥರ ಬರೋಲ್ಲ. ನಮ್ಮ ಮನೆಯವ್ರಿಗೇನೆ ಅಲ್ವಾ, ಮುದ್ದೆಯಾಗಿ ರೈಸ್ ಮಾಡಿಬಿಟ್ಟು ಮುಗಿಸ್ಬೇಕು ಅಷ್ಟೇ. ಇವಾಗ ಸ್ವಲ್ಪ ಪಾತ್ರೆ ಇದೆ. ನೈಟು ಏನಕ್ಕೆ ಪಾತ್ರೆ ತೊಳಿಲಿಲ್ಲ ಅಂದರೆ ಜಾಸ್ತಿ ತಿಂದ್ಬಿಟ್ಟೆ ಅನಿಸುತ್ತೆ, ಫುಲ್ ಸುಸ್ತಾಗ್ತಿತ್ತು. ಸೊ ಅದಕ್ಕೋಸ್ಕರ ಮಲ್ಕೊಂಡ್ಬಿಟ್ಟೆ. ಏನಿಲ್ಲ, ಜಸ್ಟ್ 4 ಪ್ಲೇಟ್ಸ್ ಇದೆ ಅಷ್ಟೇ. ಸೊ ಈಗ ತೊಳೆದ್ಬಿಟ್ಟು ಅಡುಗೆ ಮಾಡಬೇಕು ಅಷ್ಟೇ. ಸೊ ಗೈಸ್, ನನಗಂತೂ ಮುದ್ದೆ ತಿಂದು ಬೇಜಾರಾಗೋಗಿತ್ತು. ಸೊ ಅದಕ್ಕೋಸ್ಕರ ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ಕೊಳ್ತಿದ್ದೀನಿ. ಅವರಿಗೆಲ್ಲ ಮಾಮೂಲಿ ರೈಸ್ ಮತ್ತು ಮುದ್ದೆ. ಸೊ ನಾನು ಶಾವಿಗೆ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಗೈಸ್. ನನಗಂತೂ ಡಾಕ್ಟರ್ ಹೇಳ್ದಾಗಿಂದನೂ ಮುದ್ದೆ ತಿಂದು ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಚಪಾತಿನೂ ತಿಂತಾ ಇದ್ದೆ, ಬಟ್ ಇವಾಗ ಸ್ವಲ್ಪ ಮುದ್ದೆ ತಿಂದು ಬೋರ್ ಆಗಿತ್ತಲ್ಲ. ಸೊ ಅದಕ್ಕೋಸ್ಕರ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮಾಡೋಣ ಅಂತ ಈರುಳ್ಳಿ ಮೆಣಸಿನಕಾಯಿ ಕಟ್ ಮಾಡಿದ್ದೀನಿ. ವೆಜಿಟೇಬಲ್ಸ್ ಕೂಡ ಹಾಕಿ ಮಾಡ್ಬೋದು, ಆದರೆ ಈಗ ವೆಜಿಟೇಬಲ್ಸ್ ಖಾಲಿ ಆಗಿಬಿಟ್ಟೈತೆ. ಸೊ ಅದಕ್ಕೋಸ್ಕರ ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀನಿ ಗೈಸ್ ಅಷ್ಟೇ. ಸೊ ನಾಷ್ಟ ಎಲ್ಲ ಮಾಡಾಯಿತು, ನಾನು ಮಾಡಾಯಿತು. ಇನ್ನು ಕೆಲ್ಸಕ್ಕೆ ಹೋಗಿರೋರು ಈಗ ಬರ್ತಾಯಿದ್ದಾರೆ. ಟೈಮ್ ಎಷ್ಟಾಗುತ್ತೆ ಗೊತ್ತಾ, 9:30 ಆಗೈತೆ. ಬೆಳಗ್ಗೆ ಅವರೊಂದು 6:45 ಅಷ್ಟರೊಳಗಡೆನೋ ಬಿಟ್ಟಿದ್ರು ಮನೇನ. ಸೊ ಇವಾಗ ಬರ್ತಾಯಿದ್ದಾರೆ. ಫೋನ್ ಮಾಡಿದ್ದೆ, ಬನ್ನಿ ಊಟ ಆಯಿತು ಅಂತ, ಮುದ್ದೆ ಆರೋಗ್ಬಿಡುತ್ತೆ ಅಂತ. ಸೊ ಬರ್ತಾಯಿದ್ದೀವಿ ಅಂತ ಹೇಳಿದ್ದಾರೆ. ಸೊ ಅವ್ರು ಬಂದಾಗ ಉಪ್ಪಿಟ್ಟು ಮಾಡಿ ತಿಂದಾಯಿತು ಗೈಸ್. ಇನ್ನು ರೈಸು ಮುದ್ದೆ ಎಲ್ಲ ಹಿಂಗೆ ಇಟ್ಬಿಟ್ಟಿದ್ದೀನಿ, ಬಟ್ಟೆ ಹಾಕ್ಬಿಟ್ಟು ಆರೋಗ್ಬಾರ್ದು ಅಂದ್ಬಿಟ್ಟು. ಇನ್ನು ನಾನು ಅವಾಗಲೇ ಬ್ಲಾಗ್ನ ಏನು ಅರ್ಧಕ್ಕೆ ಸ್ಟಾಪ್ ಮಾಡಿಬಿಟ್ಟಿದೆ. ಸೊ ಎಲ್ಲ ಕೆಲಸ ಮುಗಿಸಿ ಈಗ ಊಟ ಮಾಡ್ಕೊಂಡು ಪಾತ್ರೆ ತೊಳೆದಿದ್ದೀನಿ. ನಮ್ಮ ಅತ್ತೆಯವರು ತವ್ರ ಮನೆಗೆ ಹೋಗಿದ್ದಾರೆ. ಸುಮಾರು 1 ವರ್ಷದ ಮೇಲೆ ಆಗ್ಬಿಟ್ಟಿತ್ತು ಪಾಪ. ಸೊ ಅದಕ್ಕೋಸ್ಕರ ನಮ್ಮ ಅತ್ತೆ ಅವರ ತವ್ರ ಮನೆ ಸಾಲುಂಡಿಗೆ ಹೋಗಿದ್ದಾರೆ. ಸೊ ಇವಾಗ ಮನೇಲಿ ನಾನು, ನಮ್ಮ ಮಾವ, ನಮ್ಮ ಹಸ್ಬೆಂಡ್ 3 ಜನ. ಸೊ ಇವಾಗ ಊಟ ಮಾಡಿಕೊಂಡು ನಾನು, ನನ್ನ ಹಸ್ಬೆಂಡು ನಾ ಪಾತ್ರೆ ತೊಗೊತಿದ್ದೀನಿ. ಅವ್ರು ಆಯಾಗಿ TV ನೋಡ್ತಾ ಇದ್ದಾರೆ. ನೀವು ಮಾಡಿರೋ ಬಟರ್ ಫ್ರೂಟ್ ಜ್ಯೂಸ್ ತೋರಿಸಿ ಜನಗಳಿಗೆ ನೋಡ್ಲಿ. ಅವ್ರು ಮಾಡಿರೋ ಜ್ಯೂಸ್ ಹೋಗ್ಬಿಟ್ಟು ಕಳೆದೋಗ್ಬೇಡಿ ಗೈಸ್ ನೀವು. This is butterfruit juice. ಅಂದರೆ ನಾನು ಸ್ವಲ್ಪ ಹೇಳಿದಿರಲ್ಲ, ಶುಗರ್ ಏನು ತಿನ್ಬೇಡಿ ಅಂತ. ಅದಕ್ಕೆ ಶುಗರ್ ಹಾಕಿರ್ತಾರಲ್ಲ. ಸೊ ಅದಕ್ಕೋಸ್ಕರ ನಾನೇನು ಕುಡ್ದಿಲ್ಲ. ನಾನು ರಾಗಿ ಮುದ್ದೆ ಇತ್ತು, ಅದನ್ನೇ ತಿಂದಿದ್ದೀನಿ ಈಗ ಅಷ್ಟೇ ಗೈಸ್. ಇವಾಗ ನಮ್ಮ ಅತ್ತೆ ಮಾವ ಏನಕ್ಕೆ ಬ್ಲಾಗಲ್ಲಿ ಬರಲ್ಲ ಅಂತ ಬಂದು ಹೇಳ್ತೀನಿ. ಹಾಗೆ ಮೀಶೋದೊಂದು ಪ್ರಾಡಕ್ಟ್ ಇದೆ, ಅದನ್ನ ರಿವ್ಯೂ ಮಾಡ್ತೀನಿ. ಈಗ ನಿಮ್ಗೆ ಏನಾದ್ರು ಬೇಕಾಗಿದ್ರೆ ಕಮೆಂಟಲ್ಲಿ ಪಿನ್ ಮಾಡ್ತೀನಿ, ಹೋಗಿ ಪರ್ಚೇಸ್ ಮಾಡ್ಬೋದು ಗೈಸ್. ಸೊ ಗೈಸ್, ಇವಾಗ ಒಂದಿಬ್ರು ಏನೋ ಕಮೆಂಟ್ ಹಾಕಿದ್ರಿ, ನಿಮ್ಮ ಅತ್ತೆ ಮಾವ ಹಾಗೆ ನಿಮ್ಮ ಮೈದನ್ನೆಲ್ಲ ತೋರಿಸಿ ಅಂತ. ನಮ್ಮ ಮೈದನ್ನ ತೋರಿಸ್ಬೋದು, ಆದರೆ ಅವರು ಇಲ್ಲಿ ಜಾಸ್ತಿ ಇರಲ್ಲ. ಕುಶಾಲನಗರದಲ್ಲೇ ಅವ್ರು ಕೆಲಸ ಮಾಡೋದು. ಸೊ ಅಲ್ಲೇ ಇರ್ತಾರೆ. ಬಂದಾಗೆಲ್ಲ ತೋರಿಸ್ತೀನಿ. ಕೆಲವೊಂದು ವ್ಲಾಗಲ್ಲಿ ತೋರಿಸಿದ್ದೀನಿ. ಈಗ ರೀಸೆಂಟಾಗಿ ಶಟಲ್ ಕಾಕ್ ಆಡ್ತಿದ್ರು ನೋಡಿ, ಅಣ್ಣ ತಮ್ಮ, ಅದರಲ್ಲೂ ತೋರಿಸಿದ್ದೀನಿ. ನೋಡಿಲ್ಲ ಅಂದರೆ ಒಂದ್ಸಲ ಚೆಕ್ ಮಾಡಿ. ಆಮೇಲೆ ನಮ್ಮ ಅತ್ತೆ ಮಾವನ ಏನಕ್ಕೆ ತೋರಿಸಲ್ಲ ಅಂದರೆ, ಒಂದು ಕ್ಲಾರಿಟಿಯಾಗಿ ಹೇಳ್ಬೇಕು ಫಸ್ಟು ನಿಮಗೆ. ಅಂದರೆ ನನ್ನ ಅತ್ತೆ, ಅಂದರೆ ನಮ್ಮ ಅತ್ತೆ ಮಾವವ್ರ ಮದುವೆ ಆಗಿ 16 ವರ್ಷ ಆದಮೇಲೆ, 16-15 ವರ್ಷ ಆದಮೇಲೆ ನನ್ನ ಹಸ್ಬೆಂಡ್ ಹುಟ್ಟಿರೋದು. ಸೊ
ಈಗ ನಮ್ಮ ಹಸ್ಬೆಂಡ್ಗೆ 70 ಅಂತಿದ್ದೀನಿ, ಈಗ ನನ್ನ ಹಸ್ಬೆಂಡ್ಗೆ 27 ಕಂಪ್ಲೀಟ್ ಆಗಿರೋದು. ಸೊ ಅವ್ರಿಗೂ ತುಂಬಾ ಏಜ್ ಆಗಿದೆ. ಸೊ ಒಂದು ನಮ್ಮ ಮಾವರ್ಗೊಂದು 60 ವರ್ಷ, ನಮ್ಮ ಅಮ್ಮ ಅಂದರೆ ನಮ್ಮ ಅತ್ತೆಗೆ ಒಂದು 55 ಅಂದ್ಕೊಳ್ತೀನಿ, ನಂಗೆ ಅಷ್ಟು ಕ್ಲಾರಿಟಿಯಾಗಿ ಗೊತ್ತಿಲ್ಲ. ಇನ್ನು ನಮ್ಮ ಮಾವ ಒಂದು 60 ವರ್ಷದ ಮೇಲೆ ಅಂದ್ಕೊಳ್ಳಿ, ನಮ್ಮ ಅತ್ತೆಗೆ ಒಂದು 50ರಿಂದ 55 ವರ್ಷ ಆಗೈತೆ. ಸೊ ಅಂದರೆ ನಮ್ಮ ಮಾವಂಗೆ ಈ ವಿಡಿಯೋಸ್ ಆಗಲಿ ಇದ್ರ ಬಗ್ಗೆ ಏನೂ ನಾಲೆಜ್ ಇಲ್ಲ, ಏನು ಗೊತ್ತಿಲ್ಲ. ಸೊ ಅವ್ರ ಮುಂದೆ ಹೋಗಿ ವಿಡಿಯೋಸ್ ಎಲ್ಲ ಅವ್ರಿಗೆ ಗೊತ್ತಿಲ್ದಂಗೆ ಮಾಡ್ಕೊಳ್ಬೋದು. ಬಟ್ ಅವ್ರ ಹತ್ರ ಹೋಗಿ ಮಾತಾಡಿ ವಿಡಿಯೋಸ್ ಮಾಡ್ತಾಯಿದ್ದೀನಿ ಆ ಥರ ಹೇಳಿದ್ರೆ ಅವ್ರಿಗೆ ಏನೂ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಅವ್ರ ಜೊತೆ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಬಟ್ ನೀವು ನೋಡಿಲ್ಲ ಅಷ್ಟೇ. ಹಳೆ ವ್ಲಾಗ್ಸಲ್ಲಿ ಇದೆ, ಹೋಗಿ ನೋಡ್ಕೊಂಡು ಬನ್ನಿ. ಇನ್ನು ಮತ್ತೆ ನಾನು ನಿಜ ಹೇಳ್ಬೇಕಂದ್ರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋ ಕಾರಣನೇ ನಮ್ಮ ಅತ್ತೆ. ಏನಕ್ಕಪ್ಪ ಅಂದರೆ ಅವರೇ ನಂಗೆ ಸಪೋರ್ಟ್ ಮಾಡಿದ್ದು. ನೀನು ಮನೇಲಿ ಕೂತ್ಕೊಂಡಿರ್ತೀಯಲ್ಲ, ಸ್ಟಾರ್ಟ್ ಮಾಡು ಅಂತ ಅವರೇ ನಂಗೆ ಸಪೋರ್ಟ್ ಮಾಡಿದ್ದು. ಆದರೆ ತೋರಿಸಿದ್ದೀನಿ ಅವ್ರನ್ನೂ ಕೂಡ ರೀಸೆಂಟಾಗಿ. ಈಗ ರೀಸೆಂಟ್ ಅಂದರೆ ಈಗ ನಮ್ಮ ಹೆಣ್ಣು ಮಕ್ಕಳ ಹಬ್ಬ ಅಂತ ಸಮಥಿಂಗ್ ಹಾಕಿದ್ದೀನಿ ನೋಡಿ ಒಂದು ಬ್ಲಾಗ್, ಅದ್ರಲ್ಲಿ ತೋರಿಸಿದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ ನೀವು. ಈಗ ಯಾರೆಲ್ಲ ನೋಡಿಲ್ಲ ನೋಡ್ಕೊಂಡು ಬನ್ನಿ. ಸೊ ಈಗ ನಮ್ಮ ಅತ್ತೆನ ತೋರಿಸ್ತಾನೆ ಇರಲ್ಲ, ತೋರಿಸ್ತೀನಿ ಕೂಡ. ಅವ್ರಿಗೇನು ಆ ಥರ ಶೈ ಫೀಲಿಂಗ್ ಅನ್ನೋದಿಲ್ಲ, ಆದರೆ ಮಾತಾಡಲ್ಲ. ಬಟ್ ನಾನು ತೋರಿಸ್ತೀನಿ. ಇನ್ನು ಮಾವನ್ನು ತೋರಿಸ್ತೀನಿ, ಬಟ್ ಅವರು ಕೂಡ ಮಾತಾಡಲ್ಲ ಅಷ್ಟೇ ಗೈಸ್. ಇನ್ನೇನು ನಮ್ಮ ಅತ್ತೆ ಮಾವ ಎಲ್ಲ ಜೊತೆಗೆ ಒಟ್ಟಿಗೆ ಚೆನ್ನಾಗಿ ಖುಷಿಯಾಗಿದ್ದೀವಿ ಅಷ್ಟೇ ಗೈಸ್. ಇನ್ನು ನಮ್ಮ ಮೈತ್ನವರು ಬಂದಾಗಲೂ ಕೂಡ ತೋರಿಸ್ತೀನಿ ಅಷ್ಟೇ, ಇನ್ನೇನು ಇಲ್ಲ. ತೋರಿಸ್ಬಾರ್ದು ಅಂತ ಏನಿಲ್ಲ, ಆದಷ್ಟು ತೋರಿಸ್ತೀನಿ. ನಾನು ಜಾಸ್ತಿ ಡೈಲಿ ವ್ಲಾಗ್ಸ್ ಮಾಡ್ತಾ ಇರಬೇಕಾದ್ರೆಲ್ಲ ಅವ್ರು ಜಾಸ್ತಿ ಹೊಲದಲ್ಲೇ ಇರ್ತಾರೆ. ಸೊ ಹಾಗಾಗಿ ಅವ್ರು ಕಾಣಿಸ್ಕೊಳ್ಳಲ್ಲ ಅಷ್ಟೇ. ಇನ್ನು ನಮ್ಮನೆಗೆ ಹೋಗ್ಬಿಟ್ರೆ ನಮ್ಮ ಅಣ್ಣ ನಮ್ಮ ಅದಕ್ಕೆ ಅವ್ರ ಜೊತೆ ಮಾಡ್ತಾ ಇರ್ತೀನಿ. ಸೊ ಅಷ್ಟೇ. ಇನ್ನೇನು ತೋರಿಸ್ತೀನಿ ಗೈಸ್, ಇನ್ನೇನಿಲ್ಲ. ತೋರಿಸಲ್ಲ ಅಂತ ಏನಿಗೆ ತೋರಿಸ್ಬಾರ್ದು, ನಾವು ಜಗಳ ಆಡ್ಕೊಳ್ಬಿಟ್ಟಿದ್ದೀವಿ ಆ ಥರ ಏನಿಲ್ಲ, ಚೆನ್ನಾಗೇ ಇದ್ದೀವಿ. ಬಟ್ ಅವರು ನಾನು ವಿಡಿಯೋ ಮಾಡೋ ಟೈಮಲ್ಲಿ ಅವ್ರ ಮನೇಲಿ ಇರಲ್ಲ ಅಷ್ಟೇ. ಇನ್ನು ಮುಂದೆ ತೋರಿಸ್ತೀನಿ ಆದಷ್ಟು. ಸೊ ಇವಾಗ ನಾನು ಮೀಶೋದಲ್ಲಿ ಒಂದು ಬಟ್ಟೆನ ಬುಕ್ ಮಾಡಿದೆ. ಸೊ ಅದು ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ತುಂಬಾ ಸಖತ್ತಾಗಿ ಬಂದಿದೆ ಗೈಸ್, ಯಾರು ಕೂಡ ಮಿಸ್ ಮಾಡ್ಕೊಬೇಡಿ. ನನಗಂತೂ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತಿದ್ದು ನೋಡಿ. ಇಲ್ಲಿ ಒಂದು ಬೆಲ್ಟ್ ಥರ, ಅಂದರೆ ಒಂದು ಬೆಲ್ಟ್ ಥರ ಇಲ್ಲಿ ಟೈ ಮಾಡ್ಕೊಳ್ಳೋಕೆ ಕೊಟ್ಟಿದ್ದಾರೆ. ತುಂಬಾ ಸಖತ್ತಾಗಿದೆ. ಸ್ಲೀವ್ಸ್ ಕೂಡ ಚೆನ್ನಾಗಿದೆ. ಪ್ರೆಗ್ನೆಂಟ್ಗಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ರೀತಿ ಫುಲ್ಲು ಏನೋ ಲೆಂತ್ ಆಗಿದೆ. ಒಂದು ಸೆಕೆಂಡ್ ಇರಿ. ಹಾಂ ನೋಡಿ, ಈ ರೀತಿಯಾಗಿದೆ. ತುಂಬಾ ಸಕ್ಕತ್ತಾಗಿ ಬಂದಿದೆ. ಇದು ನನಗೆ ತುಂಬ ಇಷ್ಟ ಆಯಿತು. ಸೊ ನಿಮ್ಗೇನಾದರೂ ಬೇಕಂದರೆ ಕಮೆಂಟಲ್ಲಿ ಲಿಂಕ್ನ ಪಿನ್ ಮಾಡಿರ್ತೀನಿ. ಸೊ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು. ತುಂಬಾ ಸಖತ್ತಾಗಿ ಬಂದಿದೆ. ಹಾಗೆ ಕಮ್ಮಿ ಬೆಲೆನೂ ಕೂಡ, ಒಂದು 400 ಒಳಗೆ ಅಂದ್ಕೊಳ್ತೀನಿ ನಾನು. ತುಂಬಾ ಚೆನ್ನಾಗಿ ಬಂದಿದೆ. ಸೊ ಎಲ್ಲ ಟ್ರಾವೆಲಿಂಗ್ ಮಾಡೋದಂತೂ ತುಂಬಾ ಸಖತ್ತಾಗಿ ಕಾಣುತ್ತೆ ಗೈಸ್. ಸೊ ಇದಿಷ್ಟು ನನ್ನ ಮೀಶೋದು ಡ್ರೆಸ್ ಕತೆ. ಸೊ ನಿಮ್ಗೆ ಬೇಕಂದರೆ ಕಮೆಂಟ್ ಮಾಡಿರ್ತೀನಿ, ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ, ಹೋಗಿ ನೀವು ಪರ್ಚೇಸ್ ಮಾಡ್ಕೊಳ್ಳಿ ಅಷ್ಟೇ. ಇನ್ನು ಮತ್ತೆ ಮಾವ ಕೇಳ್ತಿದ್ರಲ್ಲ ಏನಕ್ಕೆ ತೋರಿಸಲ್ಲ ಅಂತ ಹೇಳಿದ್ದೀನಿ. ತೋರಿಸ್ತೀನಿ, ತೋರಿಸಲ್ಲ ಅಂತ ಏನಿಲ್ಲ. ಆದರೆ ನಾನು ಮಾಡೋ ಟೈಮಲ್ಲಿ ವೀಡಿಯೋಸ್ನ ಅವರು ಮನೇಲಿ ಇರಲ್ಲ ಅಷ್ಟೇ ಗೈಸ್. ಸೊ ಇದಿಷ್ಟು ನನ್ನ ವ್ಲಾಗ್. ನಮ್ಮ ಅತ್ತೆಯವರು ಈಗ ಸಾರುಳ್ಳಿಗೆ ಹೋಗಿದ್ದಾರೆ. ನಾನು, ನಮ್ಮ ಹಸ್ಬೆಂಡು, ನಮ್ಮ ಮಾವರು ಮಾತ್ರ. ನಮ್ಮ ಮಾವರು ಕೂಡ ಈಗ ಹೊಲಕ್ಕೆ ಹೋಗಿದ್ದಾರೆ. ನಮ್ಮ ಹಸ್ಬೆಂಡು ಮಲಗಿದ್ದಾರೆ. ಇವಾಗ ನಾನು ಇದು ಮೀಶೋದು ಶೂಟ್ ಮಾಡ್ಕೊಳ್ತಿದ್ದೆ ಇನ್ಸ್ಟಾಗ್ರಾಮ್ಗೆ ಹಾಕೊಳ್ಳೋಕ್ಕೆ ಅಷ್ಟೇ ಗೈಸ್. ನಾನು ದುಡ್ಡು ಕೊಟ್ಬಿಟ್ಟು ಆಮೇಲೆ ಮಾತಾಡಬೇಕು ಯಾರ್ಯಾದ್ರೂ. ನಮ್ಮ ದುಡ್ಡು ಮಡಿಕೊಂಡು ನಮ್ಮ ಹತ್ರನೇ ಗಾಂಚಲ ಆಡೋಕ್ಕೆ ಬರಬಾರ್ದು. ಹೌದು. ಸ್ವಲ್ಪ ಮುಖ ತೋರಿಸಿ ಕಡಿಕೆ. ಫಸ್ಟ್ ನಾನು ದುಡ್ಡು ಮಾಡ್ಬಿಟ್ಟು ಆಮೇಲೆ ಮಾತಾಡಿ.